ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ब्रह्मानंदं परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलम् अचलं सर्वधी साक्षिभूतं भावातीतं त्रिगुणरहितं सद्गुरुं तं नमामि। श्री विद्यां जगतां धात्रीं सर्गस्थितिलयेश्वरी नमामि ललिता नित्या महात्रिपुरसुंदरी। ग्रीन प्लानेट ಸಂಸ್ಥೆಯವರು ಹಮ್ಮಿಕೊಂಡಿರ್ತಕ್ಕಂಥ ಸಾವಯವ ಕೃಷಿಗೆ ಸಂಬಂಧಿಸಿದ ಭೂಮಿಯನ್ನು ಉಳಿಸಿ ದೇಶವನ್ನು ಸಂರಕ್ಷಿಸಿ ಸಮೃದ್ಧಿಗೊಳಿಸಿ ಎಂಬ ಶೀರ್ಷಿಕೆಯಲ್ಲಿ ರೈತರಿಗೆ ಸಾವಯವ ಕೃಷಿಯ ಮತ್ತು ಅದಕ್ಕೆ ಪೂರಕವಾಗಿ ಬೇಕಾಗಿರುವ ಉತ್ಪನ್ನಗಳನ್ನು ಉಪಯೋಗಿಸುವ ರೀತಿಯನ್ನು ತಿಳಿಸುವ ಒಂದು ಕಾರ್ಯಕ್ರಮ ಮತ್ತು ಸಾವಯವ ಕೃಷಿಯನ್ನು ಅನುಸರಿಸಿ ಬದುಕಿನಲ್ಲಿ ಸಮೃದ್ಧಿಯನ್ನು ಮತ್ತು ಬೆಳಕನ್ನು ಕಂಡುಕೊಂಡಿರ್ತಕ್ಕಂಥ ರೈತರನ್ನು ಸನ್ಮಾನಿಸುವ ಒಂದು ಕಾರ್ಯಕ್ರಮವೂ ಕೂಡ ಇದಾಗಿದೆ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಸಂಸ್ಥೆಯ ಅಧ್ಯಕ್ಷರಾದಂತಹ ಕಮಲ್ಜಿತ್ ಸಿಂಗ್ ರವರೇ, ವೇದಿಕೆಯ ಅಸೀನರಾಗಿರ್ತಕ್ಕಂಥ ಎಲ್ಲ ಶ್ರೀಮಠದ ಸದ್ವರ್ತರೇ, ಅಧಿಕಾರಿಗಳೇ, ಪ್ರಾರಂಭದಲ್ಲಿ ಪ್ರೆಸೆಂಟೇಷನ್ ಮಾಡಿದಂಥ ಮಿಸ್ಟರ್ ಶ್ರೀಕಾಂತ್ ಮತ್ತು ಗ್ರೀನ್ ಪ್ಲಾನೆಟ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಇಂದಿನ ಈ ಕಾರ್ಯಕ್ರಮಕ್ಕೆ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ಬಂದ್ ಅಥವಾ ಬಸ್ಸುಗಳ ಓಡಾಟದ ಸಮಸ್ಯೆ ಇದ್ರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಪ್ರೀತಿಯ ರೈತ ಬಂಧುಗಳ ಮಾಧ್ಯಮ ಸ್ನೇಹಿತರು, ಇದು ಪ್ರವಚನದ ಕಾರ್ಯಕ್ರಮ ಅಲ್ಲ. ನಮ್ಮ ರೈತರಿಗೆ ಕೆಲವು ಮಾಹಿತಿಗಳನ್ನು ಕೊಡುವ ಮತ್ತು ಅದನ್ನು ಸಾಕಾರಗೊಳಿಸಲಿಕ್ಕೆ ಉತ್ತೇಜನವನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಇಷ್ಟೊತ್ತು ಅವರ ಪ್ರೆಸೆಂಟೇಷನ್ ನೋಡಿದ್ರಿ, ಇವರ ಮಾತುಗಳನ್ನ ಕೇಳಿದ್ರಿ. ನಮ್ಮ ರೈತರ ಮಾತುಗಳನ್ನ ಕೇಳೋದಿದೆ. ನಂತರದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಪ್ರೆಸೆಂಟೇಷನ್ ಕೂಡ ಇದೆ. ಇದು ಮೊದಲ ಅವಧಿಯ ಒಟ್ಟು ಕಾರ್ಯಕ್ರಮ. ಊಟದ ನಂತರದಲ್ಲಿ ಪೋಸ್ಟ್ ಲಂಚ್ ಸೆಷನ್ನಲ್ಲಿ ಇನ್ನೊಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ. ಬಹುಶಃ ಇಷ್ಟು ಕಾರ್ಯಕ್ರಮಗಳನ್ನು ಕೇಳಿ ಹೋಗ್ತಿರುವ ಭಾವನೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಟ್ಟು ವಿಶ್ವ, ನಾವು ಇರ್ತಕ್ಕಂಥ ಈ ಜಗತ್ತಿನ ವಿಶ್ವ ಅಸ್ತಿತ್ವಕ್ಕೆ ಬಂದು 1370 ಕೋಟಿ ವರ್ಷಗಳು ಅಂತ ನಾವು ಸನ್ಯಾಸಿಗಳು ಹೇಳೋದ್ರಿಂದ ವಿಜ್ಞಾನ ಹೇಳ್ತಾ ಇದೆ. ದಿಸ್ ಪ್ರೆಸೆಂಟ್ ಯೂನಿವರ್ಸ್ ಕಮಿಂಗ್ ಟು ದಿ ಎಕ್ಸಿಸ್ಟೆನ್ಸ್ ಅಬೌಟ್ 13.7 billion years ago, which is about 1374 years ago. This whole universe has come into existence. ಈ ಒಂದು ವಿಶ್ವದಲ್ಲಿ ಹಲವಾರು ಬ್ರಹ್ಮಾಂಡಗಳಿವೆ. ವಿಶ್ವನೇ ಬೇರೆ, ಬ್ರಹ್ಮಾಂಡವೇ ಬೇರೆ. ವಿಶ್ವ
ಒಟ್ಟು ಬ್ರಹ್ಮಾಂಡ, ಅದರೊಳಗೆ ಇರ್ತಕ್ಕಂಥ ಒಂದು ಬಿಡಿ. ಆ ಬ್ರಹ್ಮಾಂಡದಲ್ಲಿ millions and billions of stars are there and the planets ಅಥವಾ astronomical bodies are there. ಈ ಒಟ್ಟು ವಿಶ್ವದಲ್ಲಿ ನಮ್ಮದೊಂದು ಕ್ಷೀರಪಥ ಅಂತಕ್ಕಂಥ ಒಂದು ಮಿಲ್ಕಿ ವೇ ಗ್ಯಾಲಾಕ್ಸಿ, ನಾವೆಲ್ಲರೂ ಕೂಡ ಸಣ್ಣದಿಂದ ಓದ್ಕೊಂಡು ಬಂದಿರೋದು. ಈ ಗ್ಯಾಲಾಕ್ಸಿಯಲ್ಲಿ ಇರ್ತಕ್ಕಂಥ ನಮ್ಮ ಸೂರ್ಯನ ಸುತ್ತಾ ಇರ್ತಕ್ಕಂಥ 8 ಗ್ರಹಗಳು, 9 ಈಗ ಒಂದು ಹೋಗಿದೆ. ಎಷ್ಟು ಗ್ರಹಗಳು? 8 ಗ್ರಹಗಳು. ಅದರ ಜೊತೆಯಲ್ಲಿ ಉಪಗ್ರಹಗಳು, ಅದರ ಜೊತೆಯಲ್ಲಿ ಹೋಲಿಕೆಗಳು, ಶುಕ್ರಗ್ರಹಗಳು, ಧೂಮಕೇತುಗಳು, ಹೆಸರನ್ನ ಇಡ್ಲಿಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ನಕ್ಷತ್ರ ಕಾರ್ಯಗಳು. ಇಷ್ಟು ವಿಸ್ತಾರವಾಗಿ ಯಾಕೆ ವಿಶ್ವದ ಆದಿಯಿಂದ ಇಲ್ಲಿವರೆಗೂ ಕೂಡ ಹೇಳ್ತಾ ಇದ್ದೇವೆ ಅಂದರೆ, ಇಷ್ಟೆಲ್ಲ ಗಣಿಕೆಗೆ ಲೆಕ್ಕಕ್ಕೆ ಸಿಗದೇ ಇರ್ತಕ್ಕಂಥ ಈ ವಿಶ್ವದಲ್ಲಿ ಇರ್ತಕ್ಕಂಥ ಹಲವಾರು ಬಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಅಸ್ಟ್ರಾನಾಮಿಕಲ್ ಬಾಡೀಸ್ ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಪ್ರಸ್ತುತ ಇದುವರೆಗೂ ಕೂಡ ಕಂಡುಹಿಡಿಯಲಿಕ್ಕೆ ಯೋಗ್ಯ ಇರ್ತಕ್ಕಂಥ, ವಾಸ ಮಾಡಲಿಕ್ಕೆ ಯೋಗ್ಯ ಇರ್ತಕ್ಕಂಥ ಒಂದು ಯಾವ್ದಾದ್ರು ಒಂದು ಆಕಾಶ ಕಾಯ ಇದ್ದದ್ಯಾದ್ರೆ ಭೂಮಿ ಮಾತ್ರ. ಆ ಭೂಮಿಯ ಮೇಲೆ ನಾವು ವಾಸ ಮಾಡ್ತಾ ಇದ್ದೇವೆ. innumerable number of planets and astronomical bodies are there in the existence in the universe, but still our planet, our mother earth, is the only place where we can live, where beings are living. ಇಲ್ಲಿ ಸೃಷ್ಟಿ ಇದೆಯೋ ಮತ್ತು ಜೀವಿಗಳು ವಾಸ ಮಾಡ್ತಾ ಇದೆಯೋ ಇದು ಒಂದು ಭೂಮಿ ಮಾತ್ರ. ಅದಕ್ಕೋಸ್ಕರನೇ ನಮ್ಮ ಹಿಂದಿನದನ್ನು ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ರು, ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಒಂದನ್ನ ಆ ಚಿಕ್ಕಂದಿದಾಗ ನಮ್ಮ ಅಮ್ಮಂದ್ರೆ ಹೇಳ್ಕೊಡ್ತಾ ಇದ್ದಂಥ ಒಂದು ಮಾತು. ಈ ಭೂಮಿ ಕೇವಲ ಭೂಮಿ ಅಲ್ಲ, ನಾವು ಹೊತ್ತು ಬಿಡಲು ಅನ್ನವನ್ನು ಪಡ್ಕೊಳ್ತಕ್ಕಂಥ ಆ ಭೂಮಿ ಮೇಲೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಟ್ಟ ಕೃತ್ಯಗಳಿಗೆ ಕಾರಣವಾಗಿರ್ತಕ್ಕಂಥ ಒಂದು ಬರೀ ಕೇವಲ ಅಸ್ಟ್ರಾನಾಮಿಕಲ್ ಬಾಡಿ ಅಲ್ಲ. ಇದು ನಮ್ಮವ್ರಿಗೆ ಏನ್ ಹೇಳ್ತಾ ಇದ್ರು, ಹಿಂದೆ ನಾವು ಸಣ್ಣ ವಯಸ್ಸಿನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣುಜ್ಜಿ ಎದ್ದು ನಿಂತು ಭೂಮಿಯ ಮೇಲೆ ಪಾದವನ್ನು ಹೋಗೋದಕ್ಕೂ ಮುಂಚೆ ಹೇಳ್ಕೊಡ್ತಾ ಇದ್ದ ಮಂತ್ರ. ಏನು ಮಂತ್ರ ಇದು? ಕೇವಲ ಭೂಮಿ ಅಲ್ಲ, ಇದು ಸಮುದ್ರ ವಸನೇ ದೇವಿ. ಭೂಮಿಯ ಮೇಲೆ ಮುಕ್ಕಾದಾಗ ನೀರು, ಕಾದಾಗ ನಮ್ಮ ನೆಲ, ನಮಗೆ ಗೊತ್ತಿದೆ. ಇಂತಹ ನೀರನ್ನು ಉಳ್ಳಂತಹ ನೀರು ಹೇಗೆ ಕಾಣಿಸುತ್ತೆ ಅಂದರೆ ನಮ್ಮ ಸನಾತನ ಋಷಿ ಪರಂಪರೆಗೆ ಇದು ತಾಯಿ ಹುಟ್ಟಿರ್ತಕ್ಕಂಥ ಸೀರೆಯ ರೀತಿ ಕಾಣುತ್ತದೆ, ವಸ್ತ್ರದ ರೀತಿ ಕಾಣಿಸುತ್ತೆ. ಸಮುದ್ರವನ್ನೇ ತನ್ನ ಬಟ್ಟೆಯನ್ನಾಗಿ ಉಳ್ಳಂತಹವಳೆ. ಮತ್ತು ಈ ಪರ್ವತಗಳು ನಮಗೆ ಎಲ್ಲವನ್ನೂ ಕೂಡ ಕೊಡ್ತವೆ, ನೀರನ್ನ ಕೊಡ್ತವೆ, ಹಾಲಿನ ರೂಪದಲ್ಲಿ ಎಲ್ಲವನ್ನ ಕೊಡ್ತವೆ. ತಾಯಿ ನಮಗೆ ಸ್ತನ್ಯಪಾನ ಮಾಡುವ ರೀತಿಯಲ್ಲಿ ಭೂತಾಯಿ ಪರ್ವತಗಳ ಮುಖಾಂತರ ಖನಿಜಗಳನ್ನ ಕೊಡ್ತಾಳೆ, ಹಣ್ಣನ್ನ ಕೊಡ್ತಾಳೆ, ಎಲ್ಲವನ್ನೂ ಕೂಡ ನೀರನ್ನ ಕೊಡ್ತಾಳೆ. ಹಾಗಾಗಿ ಅಂತಹ ತಾಯಿ. ಮತ್ತು ನೀನು ಯಾರು ಅಂತಂದ್ರೆ ಸಾಮಾನ್ಯವಾದ ನೀನು ಆ ಮಹಾನ್ ವಿಷ್ಣುವಾಗಿರ್ತಕ್ಕಂಥ ವಿಷ್ಣುವಿನ ಪತ್ನಿ ಆಗಿದ್ಯಾ, ನಮ್ಗೆ ತಾಯಿ ಆಗಿದ್ಯಾ. ಅಂತಹ ತಾಯಿ ಆಗಿರ್ತಕ್ಕಂಥ ನಿನಗೆ ಪಾದ ಉರೋದಕ್ಕೂ ಮುಂಚೆ ಕ್ಷಮೆಯನ್ನ ಕೇಳ್ತೇವೆ. ವಿಷ್ಣು ಪತ್ನಿ ನಮಸ್ಕೃತ್ಯ ಪಾದಸ್ಪರ್ಶ ಕ್ಷಮಸ್ವಾಮಿ. ದಿಸ್ ಇಸ್ ವೇ ಹೌ ಯು ಯೂಸ್ ಟು ಅಡೋರ್ ಯುವರ್ ಮದರ್. ಇವತ್ತು ಯಾರ್ಯಾರೊಬ್ಬರಿಗೆ ಕಾಲು ಟಚ್ಚಾದ್ರೆ ಸಾರಿ ಅಂತ ಕರೀತಾರೆ, ಹೌದಾ? ಅದೇ ಭೂಮಿ ತಾಯಿ ಮೇಲೆ ದಿನೆಲ್ಲ ಓಡಾಡ್ತೇವೆ, ಯಾವಾಗಾದ್ರೂ ಸಾರಿ ಕೇಳ್ತೇವಾ? ಹೌದು, ದಿನೆಲ್ಲ ಓಡಾಡ್ತಾ ಇರ್ತೇವೆ, ಮತ್ತೆ ಹೆಜ್ಜೆಗೂ ಸಾರಿ ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳ್ಕೊಟ್ಟದ್ದು, ಈ ಭೂತಾಯಿನ ದಿನೆಲ್ಲ ತೋರು ಓಡಾಡ್ತೀಯ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ಕ್ಷಮಾಪಣೆ ಕೇಳಿದ್ರು ಆ ತಾಯಿನ ಕ್ಷಮೆ ಕೇಳಿ ನೀನು ಓಡಾಡು ಅಂತ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಭಾವನೆಯಿಂದ ನಮ್ಮ ಭೂಮಿ ಮೇಲೆ ಇಷ್ಟು ಬೆಳೆದಂತ ಒಂದು ಸಮುದಾಯ ನಾವು. ಅದಕ್ಕೆ ಜನಪದರು ಕೂಡ ಹೇಳಿದ್ರು, ಬೆಳಗಾಗಿ ನಾನೆದ್ದು, ಹೇಳಿದ್ರಲ್ಲ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಗಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಬೆಳಿಗ್ಗೆ ನೆನೆಯಿರಿ. ನಾನು ಬೆಳಿಗ್ಗೆ ಎದ್ದು ನೆನೆಸ್ಕೊಳ್ಳೋದಕ್ಕೂ ಮುಂಚೆ ಇಷ್ಟೆಲ್ಲ ನಮಗೆ ದಾನವನ್ನು ಮಾಡ್ತಾ ಇರ್ತಕ್ಕಂಥ, ಉಸಿರನ್ನ ಕೊಟ್ಟಿರ್ತಕ್ಕಂಥ, ಬೆಳಕನ್ನ ಕೊಟ್ಟಿರ್ತಕ್ಕಂಥ ಈ ತಾಯಿಯನ್ನ ಬೆಳಗ್ಗೆ ಎದ್ದ ತಕ್ಷಣ ನೆನಪು ಮಾಡ್ಕೊಳ್ತೇವೆ ಅಂತ ನಮಗೆ ಹೇಳ್ಕೊಡ್ತಾ ಇದ್ರೆ ನಾವು ಹೇಳ್ತಾ ಇದ್ದೀವಿ. ಹೀಗೆ ಕಾಲ ಹೊರಡಿದೆ. 450 ಕೋಟಿ ವರ್ಷ ಆಯಿತು ನಮ್ಮ ಭೂಮಿ ಹುಟ್ಟಿ. ನಮಗೆಲ್ಲ ಎಷ್ಟೆಷ್ಟು ವರ್ಷ ಆಯಿತು ನಿಮಗೆ ಗೊತ್ತಿದೆ. ನಮ್ಮ ಭೂಮಿ ಹುಟ್ಟಿ 450 ಕೋಟಿ ವರ್ಷ ಆಯಿತು. 450 ಕೋಟಿ ವರ್ಷಗಳಿಂದ ಸೃಷ್ಟಿಯ ವಿಕಾಸದ ಒಂದು ಪ್ರಕ್ರಿಯೆಯಲ್ಲಿ ಪ್ರಾಸೆಸ್ ಆಫ್ ಎವಲ್ಯೂಷನ್, ಸೋ ಮೆನಿ ಫೇಸಸ್ ವಿ ಹ್ಯಾವ್ ಪಾಸ್ಡ್ ಥ್ರೂ. ಇಂತಹ ಒಂದು ಪ್ರಕ್ರಿಯೆಯಲ್ಲಿ ಹ್ಯೂಮನ್ ಬೀಯಿಂಗ್ ಇಸ್ ಪಾರ್ಟ್ ಆಫ್ ದ ಎವಲ್ಯೂಷನ್. ಮನುಷ್ಯನನ್ನ ಸೃಷ್ಟಿಯ ಅತ್ಯುತ್ತಮವಾಗಿರ್ತಕ್ಕಂಥ ಪುಷ್ಪ, ಆಸಕ್ತಿ ಮುಂದೆ ಏನಾಗುತ್ತದೆ ಅದು ಬೇರೆ ವಿಚಾರ.
ಸದ್ಯಕ್ಕೆ ವಿಕಾಸ ಆಗ್ತಾ ಬಂದಿದೆಯಲ್ಲ, ಅಮೀಬಾದಿಂದ ಪ್ರಾರಂಭ ಆಗಿ ಪ್ರೋಟೋಸೋಮಿಂದ ಪ್ರಾರಂಭ ಆಗಿ ಇವತ್ತೇನು ನಾವೆಲ್ಲ ಕೊಡ್ತಿದ್ದೇವಲ್ಲ ಮನುಷ್ಯರು ಅಂದ್ಕೊಂಡಿರೋರು, ಇಲ್ಲಿವರೆಗೂ ಕೂಡ ಸೃಷ್ಟಿ ವಿಕಾಸ ಪ್ರಕ್ರಿಯೆ ಆದು ಬಂದಿದೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈ 450 ಕೋಟಿ ವರ್ಷದಲ್ಲಿ ನಮಗೆ ನೆನಪಿರಲಿ, 1940 ಸುಮಾರು ಟಿಲ್ 1940 amount of carbon dioxide which we have emitted into the nature was just 250 ppm. ಈ ಪ್ರಕೃತಿಗೆ ಕಳೆದ 450 ಕೋಟಿ ವರ್ಷಗಳಿಂದ ನಾವು ಪ್ರೊಡ್ಯೂಸ್ ಮಾಡಿದಂಥ ಕಾರ್ಬನ್ ಡೈಆಕ್ಸೈಡ್ ಕೇವಲ 250 ppm ಪಾರ್ಟ್ಸ್ ಪರ್ ಮಿಲಿಯನ್ ppm. ಇದು ಯಾತಕ್ಕೆ ಹೇಳ್ತಾ ಇದೆ? 1940 to 2020 ಹಾರ್ಡ್ ಇಟ್ ಇಸ್ 80 years. 450 ಕೋಟಿ ವರ್ಷದ ಭೂಮಿಯ ಇತಿಹಾಸದಲ್ಲಿ ಈ 70 ವರ್ಷಗಳು ಇಟ್ ಇಸ್ ನಥಿಂಗ್. ಕಾರ್ಬನ್ ಡೈಆಕ್ಸೈಡ್ 1940 ವರೆಗೂ ಇದ್ದದ್ದು ಜಸ್ಟ್ 250 ppm. ಈ 80 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಲೇಟೆಸ್ಟ್ ಫಿಗರ್ 405 ppm. ಅರ್ಥ ಆಗುತ್ತಲ್ಲ? 400 ಎಷ್ಟಿರ್ಬೇಕು? ನೀವೇನಾದ್ರು ಡಾಕ್ಟರ್ಸ್ ಹತ್ರ ಹೋದ್ರೆ ನನಗೆ ಕೊಲೆಸ್ಟ್ರಾಲ್ ಎಷ್ಟಿರ್ಬೇಕು ಅಂತ ಕೇಳಕ್ ಹೋಗ್ತೀವಿ. ಚೆಕ್ ಮಾಡಿಸ್ಕೊಳ್ತೀರಾ? ಇಲ್ಲ. ಚೆಕ್ ಮಾಡಿಸ್ಕೊಂಡಾಗ ದೇರ್ ಆರ್ ಸೋ ಮೆನಿ ಎಲಿಮೆಂಟ್ಸ್. ನಿಮಗೆ ಲಿಪಿಡ್ ಪ್ರೊಫೈಲ್ ಅಂತ ಚೆಕ್ ಮಾಡ್ಲಿಕ್ಕೆ ಹೋದ್ರೆ LDL ಕೊಲೆಸ್ಟ್ರಾಲ್ ಎಷ್ಟಿದೆ, HDL ಕೊಲೆಸ್ಟ್ರಾಲ್ ಎಷ್ಟಿದೆ, ಟ್ರೈಗ್ಲಿಸರೈಡ್ ಎಷ್ಟಿದೆ, ಟೋಟಲ್ ಕೊಲೆಸ್ಟ್ರಾಲ್ ಎಷ್ಟಿದೆ, ಇವೆಲ್ಲ ಚೆಕ್ ಮಾಡಿಸ್ಕೊಳ್ತೀವಿ. ಅದ್ರ ಪಕ್ಕದಲ್ಲೇ ಬರೆದಿರ್ತಾರೆ ನಿಮ್ಗೆ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಕೊಲೆಸ್ಟ್ರಾಲ್. ಒಂದು ಎಕ್ಸಾಂಪಲ್ ಹೇಳ್ತಾರೆ ಹೆಲ್ತ್ ಪ್ಯಾರಾಮೀಟರ್ನಲ್ಲಿ ಪಕ್ಕದಲ್ಲಿ ರೇಂಜ್ ಬರೆದಿರ್ತಾರೆ, ಎಲ್ಲಿಂದ ಎಲ್ಲಿವರೆಗೂ ಇದ್ರೆ ಇದು ಆರೋಗ್ಯ ಚಂದ. ಈಗ ನಿಮಗೆ ಹೇಳ್ತಾರೆ ನಿಮಗೆ HDL ಕೊಲೆಸ್ಟ್ರಾಲ್ ಕೊನೆಯ ಪಕ್ಷ ನಿಮಗೆ 40 ಇರಬೇಕು, ನಿಮ್ಮ LDL ಕೊಲೆಸ್ಟ್ರಾಲ್ 100 ಮೇಲೆ ಇರಬಾರ್ದು, ಆಮೇಲೆ ಟ್ರೈಗ್ಲಿಸರೈಡ್ 150 ಮೇಲೆ ಇರಬಾರ್ದು, ನಿಮ್ಮ ಟೋಟಲ್ ಕೊಲೆಸ್ಟ್ರಾಲ್ 200 ಮೇಲೆ ಇರಬಾರ್ದು ಅಂತ ಬರೆದಿರ್ತಾರೆ. ಹೌದಾ? ಒಂದ್ ವೇಳೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸಮ್ವೇರ್ ಯಾರು ಗೋಯಿಂಗ್ ರಾಂಗ್ ಅಂತ ನಿಮಗೆ ಸಜೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಸ್ ಇರ್ತಾರೆ. ಇದು ಯಾಕೆ ಹೇಳಿದೆ ಅಂತಂದ್ರೆ 1940 ವರೆಗೂ ನಮ್ಮ ಭೂಮಿ ಮೇಲೆ ಇದ್ದಂಥ ಕಾರ್ಬನ್ ಡೈಆಕ್ಸೈಡ್ ಅದೇನು ಎಫೆಕ್ಟ್ ಮಾಡುತ್ತೆ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. 1940 ವರೆಗೂ 250 ಇತ್ತು, ಈಗ 2020ಗೆ ನಮ್ದಾಗಿದೆ 405 ppm. ಎಷ್ಟಿರ್ಬೇಕಾಗಿತ್ತು? 350. Against 350 permissible limit of carbon dioxide, today we have added so much of carbon dioxide into the nature, already we are in excess. 80 ವರ್ಷಗಳಲ್ಲಿ ನಾವು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಸುಮಾರು 160 ಪ್ರೊಡ್ಯೂಸ್ ಮಾಡಿದ್ದೇವೆ 80 ವರ್ಷಕ್ಕೆ. ಈಗ ಆಗ್ತಾ ಇರ್ತಕ್ಕಂಥ ಈ ಕೈಗಾರಿಕೆ ವಿದ್ಯಮಾನಗಳಲ್ಲಿ ಕೇವಲ ಕೆಲವೇ ವರ್ಷಗಳಲ್ಲಿ ಇಟ್ ಈಸ್ ಗೋಯಿಂಗ್ ಟು ಎಕ್ಸಿಡ್. ಆಲ್ರೆಡಿ ವಿ ಆರ್ ಇನ್ ಎಕ್ಸೆಸ್. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ 1960s 1960ರ ದಶಕದ ಮಧ್ಯಭಾಗದವರೆಗೂ ಕೂಡ ನಮ್ಮ ದೇಶದಲ್ಲಿ ಊಟಕ್ಕೆ ಸಮಸ್ಯೆ ಇತ್ತು. ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಈ ಆಹಾರದ ಒಂದು ಕ್ರಾಂತಿ ಆದ ಸಂದರ್ಭದಲ್ಲಿ ಫುಡ್ ರೆವಲ್ಯೂಷನ್ ಆದ್ಮೇಲೆ, ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ನಾವು ವಿ ಆರ್ ಸಫಿಷಿಯಂಟ್. ಇವತ್ತು ಯಾವ ದೇಶದವರ ಮೇಲೆ ನಮ್ಮ ಮಧ್ಯದಲ್ಲಿ ಕೂಡ ಕೈ ಚಾಚಲಿಕ್ಕೆ ಅವಶ್ಯಕತೆ ಖಂಡಿತ ಇಲ್ಲ. ಈ ಕಾರ್ಬನ್ ಡೈಆಕ್ಸೈಡ್ಗೂ ಇದಕ್ಕೂ ಯಾಕೆ ನೀವು ಸ್ವಾಮಿಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಫ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ಇನ್ ದ ನೇಚರ್, ಪ್ರಕೃತಿಯಲ್ಲಿ ಇದು ಹೆಚ್ಚು ಹೆಚ್ಚು ಆದಂಗೆ ನೀವು ಇನ್ನೊಂದು ಶಬ್ದವನ್ನ ಕೇಳಿದಿರಿ, ಭೂಮಿಯ ತಾಪಮಾನ ಅಥವಾ ಗ್ಲೋಬಲ್ ವಾರ್ಮಿಂಗ್ ಕೇಳಿದಿರಲ್ವಾ? ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದಾಗೆ ಟೆಂಪರೇಚರ್ ಜಾಸ್ತಿ ಆದಾಗೆ ಈ ಗ್ಲೇಸಿಯರ್ಸ್ ಎಲ್ಲ ಕರಗಿ ಭೂಮಿ ಬರ್ತಕ್ಕಂಥದ್ದು, ಸಮುದ್ರಕ್ಕೆ ಏನಾಗ್ತಕ್ಕಂಥದ್ದು ಒಂದು ಕಡೆ. ಎರಡನೇದಾಗಿ ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದಷ್ಟು ನಮ್ಮ ಇಳುವರಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವ್ದು ಇಳುವರಿ? ನಮ್ಮ ಬೆಳೆಗಳ ಉತ್ಪನ್ನ. ನೀವು ಸಾವಯವ ಕೃಷಿ ಮಾಡ್ತಿರೋ ಅಥವಾ ಇನ್ನೊಂದು ಮಾಡ್ತಿರೋ ದಟ್ ಇಸ್ ಸೆಕೆಂಡರಿ. ಅವರ್ ಈಲ್ಡ್ ಇಸ್ ಗೋಯಿಂಗ್ ಟು ಬಿ ಡಿಪ್ಲೀಟೆಡ್ ಅಂಡ್ ರೆಡ್ಯೂಸ್ಡ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಈಗ ನಾವು ಖುಷಿಯಾಗಿ ಹೇಳ್ಕೊಡ್ತೇವೆ 1960ರ ಆದಿಯಲ್ಲಿ ನಮ್ಮ ದೇಶದಲ್ಲಿ ಉಣ್ಣಲಿಕ್ಕೆ ಗತಿ ಇಲ್ಲದ್ರೆ ಬೇರೆ ದೇಶದವರ ಭಿಕ್ಷುಕರ ರೀತಿಯಲ್ಲಿ ಕೈ ಚಾಚ್ತಾ ಇದ್ವಿ. ನಮ್ಮ ರೈತಗಳ ಶ್ರಮದಿಂದ ಇವತ್ತು ಸೆಲ್ಫ್ ಸಫಿಷಿಯೆಂಟ್ ಈಗ ನಮಗೆ ಬೇಕಾಗಿರ್ತಕ್ಕಂಥ ಸುಮಾರು 280 ಮಿಲಿಯನ್ ಮೆಟ್ರಿಕ್ ಟನ್ಸ್ ಆಹಾರಕ್ಕೆ ಬದಲಾಗಿ ಇವತ್ತು ಸುಮಾರು 305 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪ್ರೊಡಕ್ಷನ್ ಆಗ್ತಾ ಇದೆ. ಸ್ಟಿಲ್ ಸತ್ಯಕ್ಕೆ ಬೇರೆಯವರಿಗೆ ದಾನ ಮಾಡುವಷ್ಟು ಶಕ್ತರಾಗಿದ್ದೇವೆ. ಆದರೆ ಇದೇ ಗ್ರಾಫ್ ಹಾಗೆ ನೀವು ನೋಡಿ, ಇಫ್ ಯು ಗೋಯಿಂಗ್ ಟು ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಗ್ರಾಫ್ ಹೇಗಾಗ್ತಿದೆ ಅಂತಂದ್ರೆ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲ, ಈ ಗ್ರೀನ್ ರೆವಲ್ಯೂಷನ್ ಇಂದ ಆದ್ರಿಂದ ಈಗಾಗಲೇ ನಮ್ಮ ಈ ಗ್ರಾಫ್ ಮೇಲೆ ಹೋಗ್ತಾ ಇರ್ತಕ್ಕಂಥದ್ದು ನಿಂತು ಬಹಳ ಕಾಲ ಆಗಿದೆ.
ನಾವು ಕೆಮಿಕಲ್ಸ್ನ ಹಾಕಿದ್ವಿ, ಆಮೇಲೆ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಪರ್ ಏಕರ್ ನಮ್ಮ ಈಲ್ಡ್ ಜಾಸ್ತಿ ಆಗ್ತಾ ಹೋಯಿತು. ಆದ್ರೆ ಈಗಾಗಲೇ ಬಹಳ ಕಾಲ ಆಗಿದೆ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇದು ಮೇಲೆ ಹೋಗ್ತಾನೆ ಇದೆ. ಇದು ಕೂಡ ಸ್ವಲ್ಪ ಕಾಲ ಮೇಲೆ ಹೋಯಿತು. ಪ್ರೊಡಕ್ಷನ್ ರೇಟ್ ಈಗಾಗಲೇ ಫ್ಲಾಟ್ ಆಗಿದೆ. ಬೈ 1940 2040 ಇಸ್ವಿಯೊತ್ತಿಗೆ ತಲುಪುವ ಹೊತ್ತಿಗೆ, ಅಂದರೆ ನಾಳೆ 2024 ಇಯರ್ಸ್, 2040-45 ಸುಮಾರಿಗೆ 1960ರ ದಶಕದಲ್ಲಿ ಇದ್ದಂಥ ಆಹಾರದ ಕೊರತೆ ಏನಿತ್ತಲ್ಲ ನಮ್ಮ ದೇಶದಲ್ಲಿ, ಬಹುಶಃ ನಾವೆಲ್ಲ ಆ ಕಾಲಘಟ್ಟದಲ್ಲಿ ಅದನ್ನ ಅನುಭವಿಸಿರ್ತಕ್ಕಂಥವ್ರು. 1960ರ ಸುಮಾರಿಗೆ ಇದ್ದಂಥ ಆಹಾರದ ಕೊರತೆಯ 2 ಪಟ್ಟು ಆಹಾರದ ಕೊರತೆ 2040-45 ಹೊತ್ತಿಗೆ ತಲುಪುತ್ತೆ. ನಾವು ಎಷ್ಟೇ ಕೆಮಿಕಲ್ಸ್ನ ಆಡ್ ಮಾಡ್ತಾ ಹೋದ್ರೂ ಕೂಡ ಒಂದು ಹಂತಕ್ಕೆ ಈಲ್ಡ್ ನಿಂತು ಹೋಗ್ತದೆ. ಕಾರಣ ಅದಕ್ಕೆ ಆಗಿರ್ತಕ್ಕಂಥ ಒಂದು ಮಿಕ್ಕಿ ಇದೆ. ಇದು ಒಂದು ಕಡೆ, ಇಟ್ಸ್ ಒನ್ ಪಾರ್ಟ್. ಎರಡನೇದಾಗಿ, ಈ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಆಹಾರವನ್ನು ತಿಂದದ್ದಾದ್ರೆ ಏನೇನು ಕಾಯಿಲೆ ಬರುವುದು ಅಂತ ಅವರೆಲ್ಲ ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ನಮಗೂ ಕೂಡ ಇವತ್ತು ಅರಿವಿಗೆ ಬರ್ತಾ ಇದೆ. ದೇಹಕ್ಕೆ ಏನೆಲ್ಲ ಕೆಮಿಕಲ್ಸ್ನ ಹಾಕಿ ಅಂದ್ರೆ ಇಂಡೈರೆಕ್ಟ್ ನಾವು ಇಂಜೆಕ್ಟಿಂಗ್ ಅದಲ್ಲೇ ಒಳಗಡೆ ಹಾಕ್ತಾ ಇದೆ. ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಇತ್ತೀಚಿನ ವರ್ಷಗಳಲ್ಲಿ ಸಾವಯವ ಕೃಷಿಯ ಮುಖಾಂತರ ಬೆಳೆದಂತ ಆಹಾರ ಉತ್ಪನ್ನಗಳನ್ನ ನಾವು ತಿಂದದ್ದೇ ಆದ್ರೆ ಆಯುರ್ವರ್ಷ ಶತಾಂ ದೃಢಾಂ ಪರಿಮಿತಾಂ, ಇದು ಒಂದು ಮಾತು. 3 ವರ್ಷಗಳನ್ನ ಬದುಕಲಿಕ್ಕೆ ದೇವ ನಮಗೆ ಆಶೀರ್ವಾದ ಮಾಡಿದಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಇದರಲ್ಲಿ 5 ಕೋಶಗಳಿದ್ದಾವೆ. ಅನ್ನಮಯ ಕೋಶ ಇದೆ, ಪ್ರಾಣಮಯ ಕೋಶ ಇದೆ, ಮನೋಮಯ ಕೋಶ ಇದೆ, ವಿಜ್ಞಾನಮಯ ಕೋಶ ಇದೆ, ಆನಂದಮಯ ಕೋಶ ಇದೆ. ಈಗ ಹೊರಗಡೆ ಇರ್ತಕ್ಕಂಥ ಈ ಅನ್ನದಿಂದ ಆಗಿರ್ತಕ್ಕಂಥ ಈ ದೇಹ ಇದೆ, ಅನ್ನಮಯ ಕೋಶ ಸರಿಯಾಗಿ ಇಲ್ಲ ಅಂತಂದ್ರೆ ಯಾವ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಓನ್ಲಿ ಥ್ರೂ ದಿಸ್ ಫಿಸಿಕಲ್ ಬಾಡಿ ಒನ್ ಕ್ಯಾನ್ ರೀಚ್ ಎನಿ ಹೈಟ್. ಒನ್ ಕ್ಯಾನ್ ಬಿಕಮ್ ಬುದ್ಧ, ಒನ್ ಕ್ಯಾನ್ ಬಿಕಮ್ ಸೈಂಟಿಸ್ಟ್, ಆರ್ ಎನಿ ಫಾರ್ ಎನಿ ಹಿ ಕ್ಯಾನ್ ಬಿಕಮ್ ದ ಸೊಸೈಟಿ. ಈ ಕಾರಣದಿಂದ ಈ ದೇಹವನ್ನ ಸರಿಯಾದ ರೀತಿಯಲ್ಲಿ 100 ವರ್ಷಗಳ ಕಾಲ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಒಂದು ಉಪಾಯ ಏನು ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಆಹಾರ ತಿನ್ನೋದು. ಆ ಆಹಾರ ಸರಿಯಾಗಿದೆ ಅಂತಂದ್ರೆ ಯಾವ್ದ್ರ ಮುಖಾಂತರ? ಸಾವಯವ ಕೃಷಿಯ ಮುಖಾಂತರ ಬೆಳೆದಂತ ಆಹಾರ ಆಗುತ್ತೆ. ಇನ್ನೊಂದು ಹೆಜ್ಜೆ ನೈಸರ್ಗಿಕ ಕೃಷಿಯನ್ನು ಕೂಡ ನೀವು ಕೇಳಿದೆ. ಈ 2ರ ರೀತಿಯಲ್ಲಿ ಬೆಳೆದದ್ದೇ ಆದ್ರೆ, ಆ ಬೆಳೆದಂತ ಆಹಾರವನ್ನು ನಾವು ತಿನ್ನದೇ ಆದ್ರೆ ನಮ್ಮ ದೇಹ ಚೆನ್ನಾಗಿರ್ತದೆ. ಈ ನಮ್ಮ ದೇಹ ಚೆನ್ನಾಗಿರ್ತಕ್ಕಂಥ ಆಹಾರ, ಆ ರೀತಿಯ ಆಹಾರವನ್ನು ಬೆಳಿಲಿಕ್ಕೆ ಕೊಟ್ಟದ್ದೇ ಆದ್ರೆ ನಮ್ಮ ಭೂತಾಯಿ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಅವ್ರು ಬರೆದಿದ್ರೆ ಗ್ರೀನ್ ಪ್ಲಾನೆಟ್ ಸೇವ್ ದ ಮದರ್. ಒಂದು ಸಣ್ಣ ಘಟನೆಯನ್ನ ಹೇಳ್ತೇನೆ. ಸಹಸ್ರಾರು ವರ್ಷಗಳ ಹಿಂದೆ, ಇದು ನಿನ್ನೆ ಮನೆಯ ಕಥೆ ಅಲ್ಲ, ನಿನ್ನೆ ಮನೆ ಇವತ್ತಿನ ವ್ಯತ್ಯಾಸ. ಸುಮಾರು ಸಾವಿರ ವರ್ಷಗಳ ಹಿಂದೆ ಒಬ್ಬ ದೊಡ್ಡ ಋಷಿ, ಅವರ ಹೆಸರು ಬಹುಶಃ ಪುನರ್ವಸು ಮಹರ್ಷಿ ಅಂತ, ಕಾಡಿನಲ್ಲಿ ಶಿಷ್ಯನ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬಾ ಖುಷಿಯಾಗಿ ಗುರು ಶಿಷ್ಯರು ನಡ್ಕೊಂಡು ಹೋಗ್ತಾರೆ. ಅವನ ಶಿಷ್ಯನ ಹೆಸರು ಅಗ್ನಿವೇಶ ಅಂತ, ಗುರುವಿನ ಹೆಸರು ಪುನರ್ವಸು ಮಹರ್ಷಿ ಅಂತ. ಹೋಗ್ಬೇಕಾದ್ರೆ ಗುರುಜಿ ಖುಷಿಯಾಗಿ ಹೋಗ್ತಿರ್ತಾರೆ, ಸಂತೋಷವಾಗಿ ಇದ್ದಕ್ಕಿದ್ದಾಗಿ ನಿಂತು ಬಿಡ್ತಾರೆ. ಬರೀ ನಿಂತದ್ದಲ್ಲ, ಅವರ ಕಣ್ಣುಗಳಲ್ಲಿ ಕಣ್ಣೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಶಿಷ್ಯ ಅಗ್ನಿವೇಶ ಅವ್ರನ್ನ ಕೇಳ್ತಾನೆ, ಗುರುಗಳ ಇಷ್ಟೊತ್ತು ಚೆನ್ನಾಗಿರಲಿಲ್ಲ, ಏನಾಯ್ತು ಅಳ್ತಾ ಇದ್ರಿ, ಕಣ್ಣ ನೀರು ಬರ್ತೀರಿ, ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಬರೆದಿಟ್ಟಿದ್ದೀರಿ. ಮುಂದೊಂದು ದಿನ ಅಂಥದ್ದೊಂದು ಸಮಸ್ಯೆ ಬಂದದ್ದೇ ಆದ್ರೆ ಈ ಮನುಷ್ಯರು ಅದನ್ನ ಓದಿಕೊಂಡು ತಮ್ಮ ಆರೋಗ್ಯಗಳನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡಿಟ್ಕೊಳ್ತಾರಲ್ವಾ ಅಂತ ಹೇಳಿದ್ರೆ, ಗುರುಗಳು ಹೇಳಿದ್ರು, ಈ ದೇಹಕ್ಕೂ ಮನಸ್ಸಿಗೂ ರೋಗ ಬಂದ್ರೆ ಪರವಾಗಿಲ್ಲ, ವ್ಯಕ್ತಿಗೆ ಬುದ್ಧಿಗೆ ರೋಗ ಬಂದ್ಬಿಟ್ಟು ಎಂತ ಮಾಡೋದು? ಒಂದು ಗಿಡ ಇದೆ ಅಂತ ಇಟ್ಕೊಳ್ಳಿ, ಏನೋ ರೆಲ್ಬೇಗೋ ಕೊಂಬೇಗೋ ಒಂದಿಷ್ಟು ಕಾಯಿಲೆ ಬಂದ್ರೆ ವಿ ಕ್ಯಾನ್ ಟ್ರೀಟ್ ಲೈಕ್ ಸಮಥಿಂಗ್. ಬಟ್ ರೂಟ್ಗೆ ಬಂದ್ರೆ ಬೇರೆ ಏನೋ ರೋಗ ಬಂದದ್ದೇ ಆದ್ರೆ ಆ ರೋಗ ಎಲ್ಲಿದೆ ಅಂತ ಗೊತ್ತಾಗೋದ್ರೊಳಗೆ ನರಕ ಅನುಭವಿಸ್ತಾರೆ. ನೀವು ಗೊತ್ತದು, ನಾವು ಬೇರೆಗಡೆ ರೋಗ ಹುಡುಗಿ ಕೊಡ್ತಿರ್ತೇವೆ, ಎಲೆಗಳೆಲ್ಲ ಕಂಡದಲ್ಲಿ ಹುಡುಕಿ ಕೊಡ್ತಿರ್ತೇವೆ. ಆದ್ರೆ ಬುಡಕಿನಿಂದ ರೋಗ ಬಂತು ಅಂತಂದ್ರೆ ಏನ್ ಮಾಡಿರ್ತಾರೆ? ಅದಕ್ಕೋಸ್ಕರ ಪುನರ್ವಸು ಮಹರ್ಷಿ ಹೇಳ್ತಾರೆ, ಪ್ರಜ್ಞಾಪರಾಗೋ ಮೂಲಂ ಸರ್ವ ರೋಗಾಣ. ಮುಂದೆ ಬರ್ತಕ್ಕಂಥ ರೋಗ ದೇಹದ ರೋಗ ಅಲ್ಲ, ಅದು ಬುದ್ಧಿಗೆ ಬೆಳಿತಕ್ಕಂಥ ಒಂದು ರೋಗ. ಇವತ್ತು ನಮ್ಮೆಲ್ಲರೂ ಕೂಡ ಬಹುಶಃ ಬುದ್ಧಿಗೆ ರೋಗ ಬರ್ತಿರೋದ್ರಿಂದ ನಮ್ಮ ಎಲ್ಲ ಸ್ಥಿತಿಯನ್ನು ಕೂಡ ಇಷ್ಟು ಕೆಟ್ಟ ಮಟ್ಟಕ್ಕೆ ತಂದು ನಾವು ಹಿಡಿಸ್ಕೊಂಡಿದ್ದೇವೆ. ಇದು ನಮಗೆ ಎಚ್ಚೆತ್ತುಕೊಳ್ಳಿಕ್ಕೆ ಇರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಕಾರಣ. ನಾವು ಕೆಲ ರೈತರನ್ನ ಕೇಳಿಕೊಳ್ಳಿ, ನೀವು ಸಾವಯವ ಕೃಷಿಯನ್ನು ಮಾಡಿ ಅಂತಂದ್ರೆ ಈ ಬರೋದ್ರೆ ಏನ್ ಮಾಡೋದು? ಬಟ್ ಯೂಸಿಂಗ್ ದ ಆರ್ಗ್ಯಾನಿಕ್ manure, where how we can increase the yield.
If at all, if you are going to ensure that same yield you are going to get per acre or per unit area, certainly no one is going for the inorganic fertilization, isn't it? So if you ensure and if such a result would happen, though it is ensured, it should be made quite popular to the society, states saying it. If you use this organic fertilization, okay, with that, certainly more than or equal to that yield is going to happen. If that is ensured to our farmers, certainly no one is going to, because paying so much, which is going to be a detrimental visual health even to the nature, our farmers are not going to do. ಅದಕ್ಕೋಸ್ಕರ ನಮ್ಮ ರೈತ ಬಂಧುಗಳಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾವಯವ ಕೃಷಿಯನ್ನು ಅನುಸರಿಸಿದ್ದಾರೆ ಫಾರ್ ಯೂನಿಟ್ ಏರಿಯಾ, ಒಂದು ಎಕರೆಗೋ ಒಂದು ಕುಂಟೆಗೋ ಅಷ್ಟೇ ಬರಬೇಕು, ಅದಕ್ಕಿಂತ ಜಾಸ್ತಿ ಬೇಡ, ಅಷ್ಟೇ ಬರತಕ್ಕಂಥ ಒಂದು ಭಾವನೆಯನ್ನು ಅವರಿಗೆ ಬಿಟ್ಟಿದ್ದಾರೆ. ಇವತ್ತು ಏನಾಗುತ್ತೆ, ಸಾವಯವ ಕೃಷಿಯನ್ನು ಅನುಸರಿಸ್ತಾರೆ, ಈಡ್ ಕಡಿಮೆ ಆಗ್ತದೆ. ಇಲ್ಲ, ನಮ್ಮ ಬಂಧುಗಳು ಹೇಳ್ತಿದ್ದಾರೆ ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ ಅಂತ. ಅದು ನಿಜಕ್ಕೂ ಸತ್ಯ ಆಗಲ್ಲ. ಇವತ್ತು ಸಹಜವಾಗಿ ನಾವು ಬೆಂಗಳೂರಿನಲ್ಲಿ ನೋಡ್ತೇವೆ, ಈ ಸಾವಯವ ಕೃಷಿಯಿಂದ ಬೆಳೆದಂತ ಉತ್ಪನ್ನಗಳಿಗೆ ಒಂದು ರೇಟ್ನ ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡಿಕೊಂಡು ಉಪಯೋಗಿಸಲಿಕ್ಕೆ ಅವರು ಕಾತರರಾಗಿದ್ದಾರೆ. ಹಾಗಿದ್ರೆ ಬೇರೆ ಇದು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ ಬರ್ತಕ್ಕಂಥ ಅದು ಅಷ್ಟೇ ಬಂದದ್ದೇ ಆದರೆ ಒಂದು ರೈಟ್ ಕೂಡ ಜಾಸ್ತಿ ಆಯಿತು, ಕನ್ಸ್ಯೂಮರ್ಸ್ ಕೂಡ ಜಾಸ್ತಿ ಆಗ್ತಾರೆ, ಅವಾಗ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗುತ್ತೆ, ಇಷ್ಟೆಲ್ಲ ಆಗುತ್ತೆ. ಆದರೆ ನಮ್ಮ ಯಾವ ರೈತರು ಕೂಡ ಈ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ತಮ್ಮ ಆರೋಗ್ಯವನ್ನ, ಸಮಾಜದ ಸ್ವಾಸ್ಥ್ಯತೆಯನ್ನ ಮತ್ತು ಭೂಮಿಯನ್ನು ಹಾಳು ಮಾಡ್ತಕ್ಕಂಥ ಕಾರ್ಯಕ್ಕೆ ಖಂಡಿತ ನಮ್ಮ ಜನಗಳು ಹೋಗೋದಿಲ್ಲ. ಇವತ್ತು ಕೂಡ ನಮ್ಮ ರೈತ ಭೂಮಿಗೆ ಹೋಗೋದಕ್ಕೆ ಮುಂಚೆ ನೆಲವನ್ನು ಮುಟ್ಟೆ ನಮಸ್ಕಾರ ಮಾಡ್ತೇವೆ, ಹೋಗ್ತೇವೆ, ಮಣ್ಣನ್ನು ಪೂಜೆ ಮಾಡ್ತೇವೆ. ಇವತ್ತು ಕೂಡ ಪೂಜೆ ಮಾಡೋದಕ್ಕೆ ಮುಂಚೆ ಮಣ್ಣನ್ನು ಪೂಜಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಈ ಎಲ್ಲ ದೃಷ್ಟಿಯಿಂದ ನಮ್ಮ ಗ್ರೀನ್ ಪ್ಲಾನೆಟ್ ಸಂಸ್ಥೆ ರೈತರ ಹಿತ ಅಷ್ಟೇ ಅಲ್ಲ, ಒಟ್ಟು ನಮ್ಮ ಪ್ರಕೃತಿಯ ಮತ್ತು ಭೂತಾಯಿಯ ಹಿತವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಸಾವಯವ ಕೃಷಿಗೆ ಸಂಬಂಧಿಸಿದ ಉತ್ಪನ್ನಗಳನ್ನ ಜನಪ್ರಿಯಗೊಳಿಸ್ತಕ್ಕಂಥ, ಜನಮಾನಸಿಕ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬಾ ಸಂತೋಷವಾಗಿರ್ತಕ್ಕಂಥ ವಿಚಾರ. ಅವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದ ಹೇಳಿದ್ರು, ಅವರ ಇಂಡಿಯಾ ಲಿವ್ಸ್ ಇನ್ ಕಾಟೇಜಸ್ ಅಂತ, ಗುಡಿಸಲುಗಳಲ್ಲಿ, ಹಳ್ಳಿಗಳಲ್ಲಿ ನಮ್ಮ ದೇಶ ಉಸಿರಾಡ್ತಾ ಇದೆ ಅಂತ. ಅದು ನಿಜವಾಗಿ ಸತ್ಯವಾದ ಮಾತು ಕೂಡ. ಅವತ್ತಿಗೆ 75% ರೈತರುಗಳಿದ್ರು, ಇವತ್ತಿಗೆ ಒಂದು 65-70% ಆಗಿದೆ, ಕರೆಕ್ಟ್. ಆದರೆ ಒಂದೊಂದು ನೆನಪಿಟ್ಟುಕೊಳ್ಬೇಕು ನಾವು, 1947 58 ಸಂದರ್ಭದಲ್ಲಿ ಬ್ರಿಟಿಷ್ನವರು ನಮ್ಮ ಬಿಟ್ಟೋದ ಸಂದರ್ಭದಲ್ಲಿ, ನಮ್ಮ ದೇಶವನ್ನು ನಾವು ಆಳ್ಕೊಳ್ಳಿಕ್ಕೆ ಪ್ರಾರಂಭ ಆದ ಸಂದರ್ಭದಲ್ಲಿ ಈ ದೇಶದ ಎಕಾನಮಿಗೆ GDP ಕಾಂಟ್ರಿಬ್ಯೂಷನ್ ಫ್ರಮ್ ದ ಅಗ್ರಿಕಲ್ಚರ್ ಸೆಕ್ಟರ್ ವಾಸ್ 50%. When 75% of the farmers were there, people of the country, okay, those who are involved in the agriculture sector, during that time, agriculture sector's contribution to the GDP of our country, our economy was 50%. ಇವರಿಗೆ ಕಡಿಮೆ ಆಗಿರ್ತಕ್ಕಂಥದ್ದು ಒಂದು 7% ಕಡಿಮೆ ಆಗಿದೆ. From 75% we must have been depleted to 68 to 70%. ಕೇವಲ 7% ಅಥವಾ 8% ನಮ್ಮ ವ್ಯವಸಾಯ ಮಾಡತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ನಮ್ಮ ದೇಶದ ಎಕಾನಮಿಗೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಕಾಂಟ್ರಿಬ್ಯೂಷನ್ ಈಸ್ ಅರೌಂಡ್ 15 to 16%. From 50% it is reduced to 15%. 50% ಇಂದ 15%ಗೆ ಇಳಿದಿದೆ. ಯಾಕೆ? ಒಂದು ಕಡೆ ಆಹಾರದ ಭದ್ರತೆ ಆಗ್ತಾ ಇದೆ, ಸ್ಟಿಲ್ ವೇರ್ ಯಾವ ಕೈ ಬಹುಶಃ ನಮ್ಮ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಸರಿಯಾದ ಬೆಲೆ ಸಿಕ್ಕತ್ತೆ. ಆದರೆ ಸಹಜವಾಗಿ ಅವರಿಗೆ ಬರ್ತಾ ಇರತಕ್ಕಂಥ ಉತ್ಪನ್ನದ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಆಗ ಕಂಟ್ರಿಬ್ಯೂಷನ್ ಟು ಅವರ್ ಎಕಾನಮಿ ವಿತ್ ರೆಸ್ಪೆಕ್ಟ್ ಟು ದ GDP ಇನ್ಕ್ರೀಸ್. ಈ ಎಲ್ಲ ದೃಷ್ಟಿಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ರೈತರ ಬದುಕನ್ನು ಉದ್ದೀಪನಗೊಳಿಸ್ತಕ್ಕಂಥ, ಬಗೆಹರಿ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ತುಂಬ ಖುಷಿಯಾಗಿದೆ. ಒಂದು ಸಲ ಕೊನೆಯಲ್ಲಿ ಒಂದೇ ಮಾತು, ನಮಗೆ ಅಲೆಕ್ಸಾಂಡರ್ ಕಾಲದಲ್ಲಿ ಅಲೆಕ್ಸಾಂಡರ್ಗೆ ಬಂದಿದ್ದಾರೆ. ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯ ಸ್ಥಾಪನೆಯಾದ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಗ್ರೀಕಿಂದ ಬಂದಿದ್ದವನು, ಅವನು ವಾಪಸ್ಸು ಓಡಿಸಿ ಆಯಿತು. ಚಾಣಕ್ಯ, ಚಂದ್ರಗುಪ್ತ ಮೌರ್ಯ ಮತ್ತು ಸಾಮ್ರಾಜ್ಯ ಎಲ್ಲ ಆಗಿ. ಆದರೆ ಹಿಂದೆ ಒಬ್ಬ ವ್ಯಕ್ತಿ ಉಳ್ಕೊಡ್ತಾನೆ, ಅವನ ಹೆಸರು ಮೆಗಾಸ್ತನೀಸ್ ಅಂತ. ನೀವೆಲ್ಲರೂ ಕೂಡ ಓದಿದ್ದೀರಿ ಇತಿಹಾಸದಲ್ಲಿ, ಮೆಗಾಸ್ತನೀಸ್ನ ಇಂಡಿಕಾ ಓದಿದ್ದೀರಲ್ಲ.
ಇಂಡಿಕಾ ಆಫ್ ಮೆಗಾಸ್ಥನೀಸ್ ಅವ ಹಿಂದೆ ಇವುದು ನಮ್ಮ ದೇಶದ ಚರಿತ್ರೆನ ಬರೆದ. ಆ ಚರಿತ್ರೆನ ಬರೆದಾಗ ಅವತ್ತಿನ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಇದ್ದಂತ ಹಲವಾರು ಮಜಲುಗಳು, ಇವತ್ತೇನು ವರ್ಣಾಶ್ರಮ 4 ವರ್ಣಗಳು ಹೇಳ್ತೀವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ಅದರ ಹೊರತಾಗಿ ಅವರೊಂದು 7 ಸೆಕ್ಟರ್ನ ಮಾಡ್ತಾರೆ. ಅದರಲ್ಲಿ ಸೂಫಿಸ್ಟರ್, ದೋಸ್ ಹೂ ಆರ್ ಪರ್ವೇಡಿಂಗ್, ದೋಸ್ ಹೂ ಆರ್ ಯುನೈಟಿಂಗ್ ದ ನಾಲೆಡ್ಜ್ ಇನ್ ಸೊಸೈಟಿ, ಅವರು 2%. ದೇಶಕ್ಕೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ 8%, 2%. ನೆಕ್ಸ್ಟ್ ಬರೀತಾನೆ, ಈ ದೇಶದಲ್ಲಿ ಇನ್ನೊಂದು ಕಮ್ಯುನಿಟಿ ಇದೆ, ಇನ್ನೊಂದು ವರ್ಗ ಇದೆ. ದೇಶದ ಉದ್ದಗಲಕ್ಕೂ ಕೂಡ ಇರ್ತಕ್ಕಂಥ ಈ ಕಮ್ಯುನಿಟಿ ಈ ದೇಶಕ್ಕೆ ಅನ್ನವನ್ನು ಕೊಡ್ತಾ ಇರ್ತಕ್ಕಂಥ ಸಮುದಾಯ, ಫಾರ್ಮಿಂಗ್ ಕಮ್ಯುನಿಟಿ. ಇವರ ಸಂಖ್ಯೆ ಎಷ್ಟು ಅಂತಂದ್ರೆ ಮೆಗಾಸ್ಥನೀಸ್ನ ಇಂಡಿಕಾದಲ್ಲಿ ಬಂದರೆ 75%. 75% of the people those who have been living in this country are producing the food grains to feed the people of the country. ಅದಕ್ಕೋಸ್ಕರ ಈ ದೇಶದಲ್ಲಿ ಯಾರನ್ನ ರಕ್ಷಣೆ ಮಾಡಿದ್ರೆ ಹೋದ್ರು ಕೂಡ ಈ ದೇಶದ ರೈತರುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಬಹಳ ಬಲವಾಗಿದೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಅಂತಕ್ಕಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉಲ್ಲೇಖ ಇದೆ. ಅವತ್ತಿಗೂ 75% ಇದೆ, ಮೊನ್ನೆವರೆಗೆ 75% ಇದೆ. ಈಗಾಗಲೇ ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ ಹೇಳ್ತಾ ಇದ್ರು, ಇವತ್ತು ಆಗ್ತಾ ಇರ್ತಕ್ಕಂಥ ಈ ಕರೋನಾ ಮಹಾಮಾರಿಯ ಎಫೆಕ್ಟ್ ಇಂದ ನಮ್ಮ ಬೆಂಗಳೂರಿಗೆ ಯಾರು ಬೆಳೆ ಬಂದಿರಲ್ಲ, ಬೆಂಗಳೂರಿನಲ್ಲಿ ಏನೋ ಸಿಕ್ಕಿಬಿಡುತ್ತೆ ಅಥವಾ ಟೌನ್ಗಳಲ್ಲಿ ಸಿಕ್ಕಿಬಿಡುತ್ತೆ ಅಂತ ನಾವು ದೇ ಹ್ಯಾವ್ ಬೀನ್ ರಿಮೈಗ್ರೇಟಿಂಗ್ ಬ್ಯಾಕ್ ಟು ದೇರ್ ನೇಟಿವ್ ಪ್ಲೇಸಸ್ ಆರ್ ಬೋರ್ಡ್ ಇಲ್ಲ. ಇವರೆಲ್ಲರೂ ಕೂಡ ನಮ್ಮ ಹಳ್ಳಿಗಳಿಗೆ ವಾಪಸ್ ಬಂದಾಗ ಹೊಲಗಳನ್ನ, ಜಮೀನುಗಳನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಮನೆಗೆ ಪಟ್ಟಣಗಳು ಬಿಸಿ ಬಿಸಿ ಆಗ್ತವೆ. ಈ ಎಲ್ಲ ಕಾರಣದಿಂದ ನಮ್ಮ ಹಳ್ಳಿಯ ಬದುಕು ಸಹ್ಯ ಆಗೋ ರೀತಿಯಲ್ಲಿ, ಹಳ್ಳಿಯಲ್ಲಿ ನಾವು ಬೆಳೀತಾ ಇರ್ತಕ್ಕಂಥ ಬೆಳೆಗಳಿಗೆ ಸರಿಯಾದ ರೀತಿಯ ಬೆಲೆ ಸಿಗುವ ರೀತಿಯಲ್ಲಿ, ಅವರಿಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿಯ ಮುಖಾಂತರ ಬದುಕು ಹಸನಾಗುವ ರೀತಿಯಲ್ಲಿ ನಾವು ಬೋಧನೆಯನ್ನು ಮಾಡಿ ಜ್ಞಾನ ಮಟ್ಟವನ್ನು ಮಟ್ಟಕ್ಕೆ ಎತ್ತರಿಸಿದ್ದಾದರೆ ಖಂಡಿತ ನಮ್ಮ ರೈತರು ಬದುಕೊಳ್ತಾರೆ. ನೆನ್ನೆ ಒಬ್ಬರು ತಾಯಿ ಬಂದಿದ್ರು, ಬಹುಶಃ ಬಂದಿದ್ರೆ ಗೊತ್ತಿಲ್ಲ, ಒಬ್ಬ ರೈತ ಮಹಿಳೆಗೆ ನಿನ್ನೆ ಸನ್ಮಾನ ಮಾಡಿದ್ದೆ ಹೇಳ್ತೀನಿ. ಆ ತಾಯಿಯಿಂದ 2 ಮಕ್ಕಳು ಬಂದಿದ್ರು, 2 ಹೆಣ್ಮಕ್ಳು. ಆ ಒಂದು ಹುಡುಗಿ ನಮ್ಮ ಅಗ್ರಿಕಲ್ಚರ್ ಜಿಕೆವಿನಲ್ಲಿ 2ನೇ ವರ್ಷದ BSc ಅಗ್ರಿಕಲ್ಚರ್ ಓದ್ತಾ ಇದ್ದವರು. ನಾನು ಕೇಳಿದ ವಾಟ್ ಇಸ್ ದ ಇಂಟೆನ್ಷನ್ ಇನ್ ಯುವರ್ ಕ್ಲಾಸ್ ಅಂತಂದಿದ್ದು. ಅವರ ಕ್ಲಾಸ್ನಲ್ಲಿ ಒಂದು ಸೆಕ್ಷನ್ನಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ 60ರಲ್ಲಿ ಹೆಣ್ಮಕ್ಳು ಎಷ್ಟು ಜನ ಇದ್ದಾರೆ ಅಂತ ಕೇಳಿದೆ. ಮಕ್ಕಳು ಗಂಡು ಮಕ್ಕಳು ಎಷ್ಟು ಜನ ಇದ್ದಾರೆ? 60 ಕ್ಲಾಸ್ ರೂಮ್ ಕೆಪಾಸಿಟಿಯಲ್ಲಿ ಇಂಟೇಕ್ನಲ್ಲಿ ಹೆಣ್ಮಕ್ಳು 40 ಜನ ಇದ್ದಾರಂತೆ, ಗಂಡು ಮಕ್ಕಳು ಇದೆಯಲ್ಲ 60 - 40 is 20. ನೋಡಿ, ನಮ್ಮ ಹೆಣ್ಮಕ್ಳಿಗೆ ಅಗ್ರಿಕಲ್ಚರ್ ಸೈನ್ಸ್ ಅನ್ನ ಕಲಿಬೇಕು, ಅಲ್ಲಿ ಓದಬೇಕು, ಅದನ್ನ ತಂದು ಹಳ್ಳಿಗಳಲ್ಲಿ ಉಪಯೋಗಿಸಬೇಕು ಅಂತ ಪ್ರಜ್ಞೆ ಬಂದಿದೆ ಅಂತಂದ್ರೆ ಖಂಡಿತ ನಮ್ಮ ದೇಶದ ವ್ಯವಸಾಯ ಕ್ಷೇತ್ರಕ್ಕೆ ಯಾವ ಅಭಿವೃದ್ಧಿ ಕೂಡ ಬರುತ್ತೆ ಅಂತ ನಮಗೆ ಅನ್ಸೋದಿಲ್ಲ. ಆದರೆ ಸಾಕಷ್ಟು ರೈತರಿಗೆ ಆ ರೈತರ ಬದುಕು ಸಾಧ್ಯ ಆಗುತ್ತೆ. ಆ ತಾಯಿಗೆ ಕೇಳಿದೆ ನಾನು, ಈ ಕರೋನಾ ಬಂತಲ್ಲ, ನನಗೆ ಕರೋನಾ ಬಂತಲ್ಲ, ಇದು ಒಂಥರ ಶಾಪ ಅಲ್ವಾ? ನೋ ಸ್ವಾಮಿ, ಇಟ್ ಈಸ್ ನಾಟ್ ಎ ಕರ್ಸ್ ಫಾರ್ ಅಸ್. ಇಟ್ ಈಸ್ ನಾಟ್ ಎ ಕರ್ಸ್, ರ್ಯಾದರ್ ಇಟ್ ಇಸ್ ಎ ಬ್ಲೆಸ್ಸಿಂಗ್ ಡಿಸೈಸ್. ಯಾಕೆ ಅಂತ ಕೇಳಿ, ಇದು ಒಂದು ವರ ಆಯ್ತು ನನಗೆ ಅಂತ. ನೋಡಿ, ನಮ್ಗೆ ಈ ಕಡೆ ಹೆಣ್ಮಕ್ಳಿದ್ದಾರೆ, ಈಕೆಗೆ ಟ್ರ್ಯಾಕ್ ಓಡಿಸೋಕ್ಕೆ ಬರ್ತಿರ್ಲಿಲ್ಲ, ಈಕೆಗೆ ಅಗ್ರಿಕಲ್ಚರ್ ಸೈನ್ಸ್ ಕಲಿತಾ ಇದ್ರು. ಈ 5-6 ತಿಂಗಳು ಮನೇಲೆ ಉಳಿದ್ರಿಂದ ಇವರಿಬ್ಬರು ಟ್ರ್ಯಾಕ್ ಓಡಿಸೋಕೆ ಕಲ್ತಿದ್ದಾರೆ, ಬುದ್ಧಿ ಹಾಕಕ್ಕೆ ಕಲ್ತಿದ್ದಾರೆ, ಎತ್ತುಗಳನ್ನ ಉಪಯೋಗಿಸಿ ಆರೋಗ್ಯವನ್ನು ಕಲ್ತಿದ್ದಾರೆ. ಈ ನನ್ನ ಹೆಣ್ಮಕ್ಳಾದ್ರೂ ಕೂಡ ಗಂಡು ಮಕ್ಕಳಿಂದ ಚಂದ ವ್ಯವಸಾಯವನ್ನು ಮಾಡಿ ಅವರು ಕಲ್ತಿರ್ತಕ್ಕಂಥ ನಾಲೆಡ್ಜನ್ನು ಮತ್ತೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ಉಪಯೋಗಿಸಿ ನಮ್ಮ ವ್ಯವಸಾಯ ಸಹಜ ಆಗೋ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದೇ ಒಂದು ಭಾವ ಬರುತ್ತೆ. ಅದಕ್ಕೋಸ್ಕರ ಇದೇ ನಿಮಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು, ನಿಮ್ಮ ಸ್ವಾಮಿಗಳಾಗಿ ಜಮೀನುಗಳನ್ನ ಮಾರ್ಕೊಳ್ಳಿಕ್ಕೆ ಹೋಗ್ಬೇಡಿ. ಖಂಡಿತ ಜಮೀನುಗಳನ್ನ ಮಾರ್ಕೊಂಡದ್ದು ಯಾರು? ಮತ್ತೆ ಯಾಕೆ ಅಂತಂದ್ರೆ ನಮ್ಮ ರೈತರು ವ್ಯಾಪಾರಿಗಳಲ್ಲ. ಅಗ್ರಿಕಲ್ಚರ್ ಇಸ್ ನಾಟ್ ಎ ಇಂಡಸ್ಟ್ರಿ, ಇಟ್ ಈಸ್ ಎ ಕಲ್ಚರ್. ಅದರೊಳಗಡೆ ಇದೆ ನೋಡಿ, ಅಗ್ರಿಕಲ್ಚರ್ ಇದೊಂದು ಸಂಸ್ಕೃತಿ, ಇದೊಂದು ವ್ಯಾಪಾರ ಅಲ್ಲ, ಇದೊಂದು ವಾಣಿಜ್ಯದ ಕೇಂದ್ರ ಆಗಬಾರದು ನಮಗೆ. ಇಟ್ ಈಸ್ ಎ ಕಲ್ಚರ್, ಲೆಟ್ ಅಸ್ ನಾಟ್ ಕನ್ವರ್ಟ್ ಆಸ್ ಎ ಇಂಡಸ್ಟ್ರಿ. ಈ ದೃಷ್ಟಿಯಿಂದ ನಮ್ಮ ಜನಗಳಿಗೆ ಜಮೀನಿನ ಜೊತೆ ಗುದ್ದಾಡೋದೇ ಹೊರತು ಹಣವನ್ನು ಇಟ್ಕೊಂಡು ಬೆಳೆಸೋದು ಗೊತ್ತಿಲ್ಲ, ಬಳಸೋದು ಗೊತ್ತಿಲ್ಲ, ಅಂದರೆ ಬೆಳೆಸೋದು ಕೂಡ ಗೊತ್ತಾಗೋದಿಲ್ಲ. ಈ ದೃಷ್ಟಿಯಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ I request you all, it is a request, I know I am ಸನ್ಯಾಸಿ, ನಾನು ಸನ್ಯಾಸಿ ಇದ್ದೀನಿ, ನನಗೆ ಕೇಳ್ಕೊಳ್ತಾ ಇರೋದು, ಯಾವ ಕಾರಣಕ್ಕೂ ಲ್ಯಾಂಡ್ಗಳನ್ನ ಜಮೀನುಗಳನ್ನ ಮಾರ್ಕೊಳ್ಳಿಕ್ಕೆ ಹೋಗ್ಬಿಡಿ. 1 ವರ್ಷ ಮಳೆ ಬರುತ್ತೆ, 1 ವರ್ಷ ಬರೋದ್ರ ಚಿಂತೆ ಇಲ್ಲ, 1 ವರ್ಷ ಬಂದು 1 ವರ್ಷ ಬರದಿರೋದು. ಆದರೆ ನಮ್ಮ ಪೂರ್ವಿಕರು ಕೊಟ್ಟು ಹೋಗಿರ್ತಕ್ಕಂಥ ಈ ಭೂತಾಯಿಯನ್ನು ಮಾರ್ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಯಾರು ಕೂಡ ಹೋಗೋದು ಬೇಡ. ನಮ್ಮ ಭೂತಾಯಿನ ನೀವು ಸಂರಕ್ಷಣೆ, ಇನ್ನೊಂದು 50 ವರ್ಷ ನೀವು ಸಂರಕ್ಷಣೆ ಮಾಡ್ಕೊಳ್ಳಿ, ಇಡೀ ಜಗತ್ತು ನಿಮ್ಮ ಪಾದತ್ರ ಬಂದು ಬೀಳುತ್ತೆ. ಇಲ್ಲ ಅಂತಂದ್ರೆ ನೀವು ಮಾರ್ಕೊಂಡ ಜಾಗ ಎಲ್ಲ ಬೀಳಬೇಕಾಗುತ್ತೆ.
ಅದು ಆಗಬಾರ್ದು ಅಂತ ಒಂದು ಮನವಿಯನ್ನು ಮಾಡಿಕೊಂಡು ಇವತ್ತು ಗ್ರೀನ್ ಪ್ಲಾನೆಟ್ ಸಂಸ್ಥೆಯವರು ಇಲ್ಲಿಗೆ ಬಂದು ಮಾಡ್ತಾ ಇರ್ತಕ್ಕಂಥ ಕೆಲಸ ಚೆನ್ನಾಗಿದೆ. ನಮ್ಮ ರೈತರುಗಳನ್ನ ಎಜುಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ಸಾವಯವ ಕೃಷಿಯ ಮುಖಾಂತರ ಇವತ್ತಿನ ಆಧುನಿಕ ಯಾವುದು ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಕೃಷಿಯಲ್ಲೇನೆ ಉತ್ಪನ್ನ ಬರುತ್ತೆ ಎಂಬ ಒಂದು ಭರವಸೆಯನ್ನು ಕೊಟ್ಟು ಅದಕ್ಕೆ ಪೂರಕವಾಗಿ ರೈತರು ಮಾಡಿರ್ತಕ್ಕಂಥವರನ್ನು ಇಲ್ಲಿ ಕರೆದು ಅವರ ಮುಖಾಂತರ ಇನ್ನದು ಕೂಡ ಮಾತನಾಡ್ತಾರೆ. ಯಾವ ರೀತಿಯಲ್ಲಿ ಸಾವಯವ ಕೃಷಿಯ ಮುಖಾಂತರ ಅಷ್ಟೇ ಉತ್ಪನ್ನವನ್ನು ತೆಗಿಬಹುದು ತಗ್ಗಿಸಿದೆ ಅಂತಕ್ಕಂಥ ಪ್ರಾತ್ಯಕ್ಷಿಕ ಮುಖಾಂತರ ಒಂದು ಪ್ರೆಸೆಂಟೇಷನ್ ಕೂಡ ಮಾಡೋದಿದ್ರೆ ಅದೆಲ್ಲವನ್ನು ಕೂಡ ಕೇಳಿ ತಿಳ್ಕೊಂಡು ನಮ್ಮ ವ್ಯವಸಾಯದ ಮುಖಾಂತರ ನಮ್ಮ ಬದುಕನ್ನು ಹಸನ ಮಾಡ್ಕೊಳ್ಳೋಣ, ತಾಯಿ ಭೂತಾಯಿಯನ್ನು ಉಳಿಸೋಣ ಅಂತ ಹೇಳ್ತಾ ಬಂದಂತ ಪ್ರತಿಯೊಬ್ಬರಿಗೂ ಕಾರ್ಯದರ್ಶಿಗಳ ಸಮೇತ ಆಶೀರ್ವಾದದಲ್ಲಿ ಕೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.